ನ್ಯಾಯ ಸಿಗುವಂಥದ್ದು ನ್ಯಾಯಾಲಯ ಇಲ್ವಾ? ಜುಡಿಷಿಯರಿ ಸಿಸ್ಟಮ್ ಇಲ್ವಾ? ಇದೇನು ಎಲ್ಲ ವ್ಯವಸ್ಥೆಗಳು ಏನಾಗಿದೆ ಅಂದ್ಕೊಂಡಿದ್ದಾರೆ? ಈ ರೀತಿ ತಮ್ಮನ್ನು ತಾವು ಭ್ರಷ್ಟಾಚಾರದಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಕಾರಣಗಳನ್ನು ಕೊಟ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅನ್ನೋಂಥ ಅವರೇ ಒಪ್ಕೊಂಡಿದ್ದಾರೆ. 100% ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಅವರೇ ಒಪ್ಕೊಂಡಿರುವಂಥ ವಿಚಾರವಾಗಿದೆ. ಮತ್ತು ಕಳೆದ ಒಂದು ವರ್ಷದಲ್ಲಿ ಯಾವ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ₹1 ಹಣನೂ ಸಿಕ್ಕಿಲ್ಲ. ಈ ರೀತಿ 100% ಭ್ರಷ್ಟಾಚಾರದಲ್ಲಿರುವಂಥ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ? ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟು 50 ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕಪ್ಪು ಚುಕ್ಕೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ. ಯಾವ ರೀತಿ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಜನರಿಗೆ ನರಕವನ್ನು ಮಾಡಿದ್ದಾರೆ, ನರಕ ಯಾತನೆಯನ್ನು ಕೊಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತು ಧರಣವನ್ನು ಮಾಡಿ ಗಾಂಧಿಗೂ ಅವಮಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ಗಾಂಧಿ ನೆರವಿಗೆ ಹೋಗಿದ್ದಾರೆ. ಹಾಗಾಗಿ ಹೇಗೆ ದುರುದ್ದೇಶ ರೀ? ಹಣ ವರ್ಗಾವಣೆ ಆಗಲಿಕ್ಕೆ ಪ್ರೂಫ್ ಇಲ್ದರೆ, ಟ್ರಯಲ್ ಆಫ್ ಮನಿ ಇಲ್ದರೆ ವರ್ಗಾವಣೆ ಆಗ್ದೇನೆ ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ಮಾತಾಡ್ತೀರಿ. ಇವರಾಗೆ ಅರವಿಂದ್ ಕೇಜ್ರಿವಾಲ್ ಇವರಾಗೇನೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಮಹಾಪುರುಷರು ಭ್ರಷ್ಟಾಚಾರದಲ್ಲಿ ನಮ್ಮ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ಏನು ಒಂದು ಹೋರಾಟವನ್ನು ಮಾಡಿಕೊಂಡು ಗವರ್ನರ್ ಭಾಷಣದಲ್ಲೂ ಭ್ರಷ್ಟಾಚಾರ ವಿರುದ್ಧವಾಗಿದ್ದೀವಿ ಅಂತ ಹೇಳಿದರು. ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಸರ್ಕಾರ ಯಾವ್ದಾರು ನೈತಿಕತೆ ಇದೆಯಾ? ಇವತ್ತು ಏನಾರ ಕಾರಣ ಕೊಟ್ಕೋತಾರೆ. ಈ ಕಾರಣಗಳಿಗೆ ಏನಾರ ಅದಕ್ಕೇನಾರು ರಕ್ಷಣೆ ಇದೆಯಾ? ಇವತ್ತು ಸಂಪೂರ್ಣ ಭ್ರಷ್ಟಾಚಾರದಲ್ಲಿದ್ದಾರೆ. ಈ ಭ್ರಷ್ಟಾಚಾರವನ್ನು ಮಾಡಿರೋದಕ್ಕೆ ಅವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕಿತ್ತು. ಏನಾರ ರಾಜಕೀಯ ಜೀವನದಲ್ಲಿ ನೈತಿಕತೆ ಅಂತ ಏನಾರು ಇದ್ದರೆ ಅವರಿಗೆ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಒಂದು ಯುವಕರಿಗೆ ಸಮಾಜದಲ್ಲಿ ಒಂದು ನೈತಿಕತೆಗೆ ನಾವು ಗೌರವಿಸ್ತೀವಿ, ಭ್ರಷ್ಟಾಚಾರವಾಗಿ ವಿರುದ್ಧ ಆಗಿದ್ದೀರಿ, ತಪ್ಪಾಗಿದೆ, ನನ್ನ ರಾಜೀನಾಮೆ ಮೂಲಕ ಆ ಕ್ಷಮೆಯನ್ನು ಪಡ್ಕೋತೀನಿ ಅನ್ನೋಂಥ ಮನಸ್ಥಿತಿಯಲ್ಲಿ ನಡ್ಕೊಂಡ್ರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತೆ. ಈ ಬಂಡತನ, ಜನರ ವಿರುದ್ಧವಾಗಿ ಅನ್ಯಾಯವನ್ನು ಮಾಡಿಕೊಂಡು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ಕೊಳ್ತಿರುವಂಥದ್ದು ನ್ಯಾಯಬದ್ಧವಾಗಿಲ್ಲ. ಇಷ್ಟು ಹಿರಿಯತನ ಇರೋಂಥವ್ರು, ಹಿರಿಯರಾಗಿರುವಂಥವ್ರು ಒಂದು ಮಾದರಿಯಾಗಿರಬೇಕು, ಒಂದು ಉದಾಹರಣೆ ಆಗಿರಬೇಕು. ಅಧಿಕಾರಕ್ಕಾಗಿ ಏನನ್ನು ಬೇಕಾದ್ರೂ ಮಾಡ್ತೀನಿ, ಭ್ರಷ್ಟಾಚಾರಕ್ಕಾಗಿ ಏನನ್ನು ಮಾಡ್ತೀನಿ ಅಂತ ನಿಲುವನ್ನು ತಗೊಂಡಿರುವಂಥದ್ದು ದುರದೃಷ್ಟ. ಕರ್ನಾಟಕದ ಇಡೀ ಭವಿಷ್ಯಕ್ಕೆ ಒಂದು ಕಂಟಕವಾಗಿದೆ ಇವರ ಎಲ್ಲರ ಭ್ರಷ್ಟಾಚಾರಗಳು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ